ಬೆಂಗಳೂರು ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಗೃಹಲಕ್ಷ್ಮಿ ಬಡಾವಣೆಯಲ್ಲಿ ದಿನಾಂಕ 28/2/2025ರಂದು ರಾಷ್ಟ್ರೀಯ ವಿಜ್ಞಾನ ದಿನದ ಪ್ರಯುಕ್ತ ಗಣಿತ ಮೇಳ, ವಿಜ್ಞಾನ ಮೇಳ, ಆಹಾರ ಮೇಳ ಮತ್ತು ಮೆಟ್ರಿಕ್ ಮೇಳವನ್ನು ಬಹಳ ಅದ್ದೂರಿಯಾಗಿ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀ ತಾರನಾಥ್ HK ಉದ್ಘಾಟಕರಾಗಿದ್ದರು. ಶ್ರೀಯುತ ಮಧು ಅಯ್ಯನ್ ಲೇಖಕರು, ಅಂಕಣಕಾರರು ಇವರು ಮುಖ್ಯ ಅತಿಥಿಗಳಾಗಿದ್ದರು. ಹಾಗೂ ಡಯಟ್ನ ಹಿರಿಯ ಉಪನ್ಯಾಸಕರಾದ ಸೋಮನಾಥ್, ಮಾಜಿ ನಗರಸಭಾ ಸದಸ್ಯ ಶ್ರೀ ಚನ್ನಗಿರಿಯಪ್ಪ, ಶ್ರೀ ಗೋಪಾಲಕೃಷ್ಣ ಅವರು, ಕೆಂಪರಾಜು ಸಮಾಜ ಸೇವಕರು, ನೆಲಗದರನಹಳ್ಳಿ, ಭಾಗ್ಯಮ್ಮ ರಂಗಸ್ವಾಮಯ್ಯ ಊರಿನ ಹಿರಿಯ ಮುಖಂಡರು, ನಾಗರಾಜ್ ಮಾಜಿ SDMC ಅಧ್ಯಕ್ಷರು, ಕಾಂತರಾಜು ಹಾಲಿ SDMC ಅಧ್ಯಕ್ಷರು ಮತ್ತು ಸದಸ್ಯರು, KS ಕೃಷ್ಣಮೂರ್ತಿ ಮುಖ್ಯ ಶಿಕ್ಷಕರು, JMPS ಗೃಹಲಕ್ಷ್ಮಿ ಬಡಾವಣೆ, ಶ್ರೀ ವೆಂಕಟೇಶ್ ಕಟ್ಟಡ ಕಾರ್ಮಿಕರ ಅಧ್ಯಕ್ಷರು ಹಾಗೂ ವಿವಿಧ NGOಗಳ ಕಾರ್ಯಕರ್ತರಾದ ವಿಜಯ್ ಕುಮಾರ್, ಗುಣಶೇಖರ್, ಮುರಳಿ, ಗೋವಿಂದರಾಜು ಹಾಗೂ ಶಿಕ್ಷಕ ವೃಂದದವರು, ಶಾಲಾ ಮಕ್ಕಳು, ಗ್ರಾಮಸ್ಥರು, ಪೋಷಕರು ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ನಾವು ಸೋಲಾರ್ ಯೂಸ್ ಮಾಡ್ಕೊಂಡು ಸೋಲಾರಿಂದ ಚಾರ್ಜ್ ಮಾಡ್ಕೊಂಡು ಅದನ್ನು ನಾವು ಮೂವ್ ಮಾಡೋ ಥರ ಮಾಡ್ಬೋದು. ನೆಕ್ಸ್ಟ್ ಬಯೋಗ್ಯಾಸ್ ಸ್ಟೇಷನಲ್ಲಿ ನಮಗೆ ತುಂಬ ವೇಸ್ಟ್ಗಳು ಸಿಗುತ್ತೆ. ಕ್ರಾಪ್ ವೇಸ್ಟ್, ಸೀವೇಜ್ ವೇಸ್ಟು ಇಂಥ ವೇಸ್ಟ್ಗಳನ್ನ ತೊಗೊಂಡು ನಾವು ಅದನ್ನು ಆ್ಯಂಟಿಬಯೋಟಿಕ್ ಡೈಜೆಸ್ಟರಲ್ಲಿ ಡೈಜೆಸ್ಟ್ ಮಾಡಿಕೊಂಡು ನಾವು ಅದರಿಂದ ವೆಹಿಕಲ್ಸ್ನ ಚಾರ್ಜ್ ಮಾಡ್ಬೋದು. ವೆಹಿಕಲ್ಸಿಂದ ಚಾರ್ಜ್ ಮಾಡೋದ್ರಿಂದ ಏನಾಗುತ್ತೆ, ನೇಚರ್ಗೆ ಹಾರ್ಮ್ ಆಗಲ್ಲ. ಮತ್ತು ವಿಂಡ್ ಎನರ್ಜಿಯಿಂದ ನಾವು ತುಂಬ ಯೂಸ್ ಮಾಡ್ಕೊಬೋದು. ಪಬ್ಲಿಕಲ್ಲಿ ಹೆಂಗೆ ಟ್ರಾನ್ಸ್ಪೋರ್ಟ್ ಮಾಡ್ತೀವಿ ನಾವು, ಅದೇ ಥರ ವಾಟರಲ್ಲೂ ನಾವು ಟ್ರಾನ್ಸ್ಪೋರ್ಟ್ ಮಾಡಿದ್ರೆ ನಮಗೆ ಅದೇ ಸೇಮ್ ಪೊಲ್ಯೂಷನ್ ಕಡಿಮೆ ಆಗುತ್ತೆ.
germinal stage. In the first month, the heart and stomach are formed with no visible eyes, mouth and limbs. In the second stage, the brain and nervous system start forming. In the third stage, organs like the heart, brain, bone marrow are formed. In the fourth month, organs are developing. In the fifth month, the baby's body is covered in lanugo, as in soft hair. In the sixth month, the baby's muscles grow. In the seventh month, the baby starts kicking the belly. In the eighth month, the baby thumbprints and footprints are developed in the stage. In the ninth month, the baby can suck his finger and prepare for birth. ಹೇಳಿ ಸರ್ ಇವತ್ತು ಕಾರ್ಯಕ್ರಮ. ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯ ಶುಭಾಶಯಗಳು ಎಲ್ರಿಗೂ. ನಾವು ಉತ್ತರ ವಲಯ 1ರಲ್ಲಿ ಇವತ್ತು ನಮ್ಮ ಗೃಹಲಕ್ಷ್ಮಿ ಬಡಾವಣೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಒಂದು ವಿಜ್ಞಾನ ಮೇಳ ಮತ್ತು ಮೆಟ್ರಿಕ್ ಮೇಳ ಅಂಥೇಳಿ ಮಕ್ಕಳಿಗೆ ವಿಜ್ಞಾನ ಮನೋಭಾವನೆಯನ್ನು ಮೂಡಿಸೋದ್ರ ಜೊತೆಗೆ ಅವರಿಗೆ ಮೆಟ್ರಿಕ್ ಮೇಳನ್ನು ಸಹ ಇಲ್ಲಿ ಆಯೋಜನೆ ಮಾಡಲಾಗಿದೆ. ಈ ಶಾಲೆಯಲ್ಲಿ ಈ ಶಾಲೆಯ HM, ಪೇರೆಂಟ್ಸು ಮತ್ತು SDMC ಅವರು ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮವನ್ನು ತುಂಬ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದ್ದಾರೆ. ಎಲ್ಲ ಮಕ್ಕಳು ಮತ್ತು ಪೋಷಕರು ಇದರಲ್ಲಿ ಭಾಗಿಯಾಗಿದ್ದಾರೆ. ನಮ್ಮ ಟೀಚರ್ಸು ಎಲ್ಲ ಮಾಡೆಲ್ಸ್ನ ರೆಡಿ ಮಾಡಿಸ್ಬಿಟ್ಟು ಮತ್ತು ಬೇರೆ ಬೇರೆ NGOs, ಅಜಿಂ ಪ್ರೇಮ್ಜಿ ಫೌಂಡೇಶನ್ಸ್ ಅಂತ ಇರ್ಬೋದು, ಈ ಥರ ಎಲ್ಲ NGOಸ್ದು ಸಹ ನಮ್ಮ ಜೊತೆಗೆ ಸೇರಿಕೊಂಡು ಈ ಒಂದು ವಿಜ್ಞಾನ ವಸ್ತು ಪ್ರದರ್ಶನ ಮತ್ತು ಮೆಟ್ರಿಕ್ ಮೇಳವನ್ನು ಮಾಡ್ತಾಯಿದ್ದೀವಿ. ಮಕ್ಕಳಿಗೆ ಅಳತೆ ಬಗ್ಗೆ ಗೊತ್ತಾಗಬೇಕು, ರೂಪಾಯಿಯ ಮೌಲ್ಯ ಗೊತ್ತಾಗಬೇಕು. ಈ ನಿಟ್ಟಿನಲ್ಲಿ ಮೆಟ್ರಿಕ್ ಮೇಳ ಒಂದು ಹೆಚ್ಚು ಎಫೆಕ್ಟಿವ್ ಆಗ್ತದೆ ಮಕ್ಕಳ ಒಂದು ಕಲಿಕೆಯಲ್ಲಿ. ಸೊ ಆ ನಿಟ್ಟಿನಲ್ಲಿ ಈ ಒಂದು ಆಯೋಜನೆಯನ್ನು ಮಾಡಲಾಗಿದೆ. ಥ್ಯಾಂಕ್ ಯು. ಬೆಳಗದನಹಳ್ಳಿಯ ಗೃಹಲಕ್ಷ್ಮಿ ಬಡಾವಣೆಯ ಶಾಲೆಯಲ್ಲಿ ಈ ದಿನ ಒಳ್ಳೆಯ ಅದ್ಧೂರಿಯಿಂದ ರಾಷ್ಟ್ರೀಯ ತಂತ್ರಜ್ಞಾನ ದಿನಾಚರಣೆಯನ್ನು ಭಾಳ ವಿಶಿಷ್ಟವಾಗಿ ಈ ಶಾಲೆಯ ಮುಖ್ಯ ಶಿಕ್ಷಕರು ಮತ್ತು ಶಾಲೆಯ ಎಲ್ಲ ಸಹ ಶಿಕ್ಷಕರು ಮತ್ತು ಎಲ್ಲ ವಿದ್ಯಾರ್ಥಿ ಸಮೂಹವು ಮತ್ತು ಎಲ್ಲ ಅತಿಥಿಯ ಮತ್ತು ಲೇಖಕರು, ಆಯೋಜಕರು ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಅದ್ಧೂರಿಯಿಂದ ಭಾಳ ವಿಶಿಷ್ಟದಿಂದ ಎಲ್ಲ ಒಂದು ತಾಂತ್ರಿಕವಾಗಿ ಎಲ್ಲ ಒಂದು ವಿಶಿಷ್ಟವಾದ ಒಂದು ಈ ಒಂದು ಆಯೋಜನೆಯನ್ನು ಈ ಒಂದು ವೇದಿಕೆಯ ಮುಖೇನ ಎಲ್ಲ ಮಕ್ಕಳು ತಂತ್ರಜ್ಞಾನದ ಒಂದು ಸಮೂಹವನ್ನು ಆಯೋಜನೆ ಮಾಡಿ ಬರ್ತಕ್ಕಂಥವರಿಗೆ ಒಂದು ಮಕ್ಕಳು ಈ ಶಾಲೆಯಲ್ಲಿ ಏನು ತಂತ್ರಜ್ಞಾನ ಕಲಿಸಿದ್ದಾರೆ, ತಂತ್ರಜ್ಞಾನ ಮುಖೇನ ಯಾವ ರೀತಿ ಇದೆ ಅನ್ನೋದು ಒಂದು ಎಲ್ಲ ಒಂದು ಪ್ರಾಕ್ಟಿಕಲ್ನ ಎಲ್ಲ ಒಂದು ವೇದಿಕೆಯಲ್ಲಿ ಇಡಿಸಿ ಮಕ್ಕಳಿಗೆ ಒಳ್ಳೆಯ ಒಂದು ತಂತ್ರಜ್ಞಾನವನ್ನು ಬೆಳೆಸ್ತಕ್ಕಂಥ ಈ ಶಾಲೆಯಲ್ಲಿ ಒಳ್ಳೆಯ ಶಿಕ್ಷಣ ಮತ್ತು ಆಯೋಜಕರು ಮತ್ತು ಮುಖ್ಯ ಶಿಕ್ಷಕರು ಆಗಿರ್ತಕ್ಕಂಥ ಕೃಷ್ಣಮೂರ್ತಿಯವರು ಈ ಒಂದು ಶಾಲೆಯ ಅಭಿವೃದ್ಧಿಗೆ ತಂತ್ರಜ್ಞಾನಕ್ಕೆ ಈ ಒಂದು ರಾಷ್ಟ್ರೀಯ ತಂತ್ರಜ್ಞಾನ ದಿನಾಚರಣೆಯನ್ನು ಭಾಳ ಒಂದು ಶಿಸ್ತಿನಿಂದ ಅದ್ಧೂರಿಯಿಂದ ಆಚರಣೆ ಮಾಡತಕ್ಕಂಥ ಈ ಭಾಗದಲ್ಲಿ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ. ಚನ್ನಗಿರಿಯಪ್ಪ ಅಂತೇಳಿ, ಚನ್ನಗಿರಿಯಪ್ಪ ಮಾಜಿ ನಗರಸಭಾ ಸದಸ್ಯ. ನಮಸ್ಕಾರ. ಇವತ್ತು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನು ನಮ್ಮ ಗೃಹಲಕ್ಷ್ಮಿ ಬಡಾವಣೆ ಮಾದರಿ ಶಾಲೆಯಲ್ಲಿ ಆಚರಣೆ ಮಾಡ್ತಕ್ಕಂಥದ್ದು ತುಂಬ ಸಂತೋಷಕರವಾದಂಥದ್ದು. ಈ ಮೇಳವನ್ನು ಏನು ಗಣಿತ ಮೇಳ, ವಿಜ್ಞಾನ ವಸ್ತು ಪ್ರದರ್ಶನ ಮತ್ತು ಮೆಟ್ರಿಕ್ ಮೇಳ, ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ನೆಚ್ಚಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಉತ್ತರ ವಲಯ 1ರ ತಾರಾನಾಥ್ ಸಾಹೇಬರು ಶಿಕ್ಷಣದ ಬಗ್ಗೆ ಅಪಾರವಾದ ಕಾಳಜಿ ಉಳ್ಳವರಾಗಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ. ಅವರು ಉದ್ಘಾಟನೆ 2 ನುಡಿಗಳನ್ನು ಹೇಳಿದರು. ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸಬೇಕು,
ಆ ಮನೋಭಾವದಿಂದ ಮಕ್ಕಳು ವಿದ್ಯೆಯಲ್ಲಿ ಹೆಚ್ಚು ಕಲಿತು ಮುಂದೆ ಜೀವನವನ್ನು ರೂಪಿಸ್ಕೊಳ್ತಾರೆ. ವಿಜ್ಞಾನ ಅಂದರೆ ಸತ್ಯ, ಆ ಸತ್ಯದ ದರ್ಶನ ಆಗಬೇಕಾದ್ರೆ ವೈಜ್ಞಾನಿಕ ದೃಷ್ಟಿಕೋನದಿಂದ ವಿದ್ಯಾರ್ಥಿಗಳು ಮನೋಭಾವವನ್ನು ಬೆಳೆಸಬೇಕಂತ ಒಂದು ಹಿತನುಡಿಗಳನ್ನು ನಮ್ಮೆಲ್ಲರಿಗೂ ಹೇಳಿದರು. ನಾನು ಡಯಟ್ ಉಪನ್ಯಾಸಕರಾಗಿ ಎ ಸೋಮನಾಥ್ ಈ ಮೇಳವನ್ನು ಸಂಘಟನೆ ಮಾಡಿರ್ತಕ್ಕಂಥ ನಮ್ಮ ಶಾಲೆಯ ಮಾದರಿ ಶಾಲೆಯನ್ನಾಗಿ ರೂಪಿಸುವಲ್ಲಿ ಸಕ್ರಿಯವಾಗಿರ್ತಕ್ಕಂಥ ನಮ್ಮ ಕೃಷ್ಣಮೂರ್ತಿ ಸರ್ ಅವರು ಅತ್ಯಂತ ಪರಿಶ್ರಮದಿಂದ ಆ ಎಲ್ಲ ಶಿಕ್ಷಕರ ಜೊತೆಗೂಡಿ ಈ ಗಣಿತ ಮೇಳವನ್ನು, ಈ ಮೆಟ್ರಿಕ್ ಮೇಳವನ್ನು, ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಭಾಳ ಸಂತೋಷಕರವಾದಂಥ ವಿಷಯ. ಈ ಸಭೆಯಲ್ಲಿ ನಮ್ಮ ನಗರಸಭಾ ಮಾಜಿ ಸದಸ್ಯರಾಗಿರ್ತಕ್ಕಂಥ ಚನ್ನಗಿರಿಯಪ್ಪನವರು ಭಾಗವಹಿಸಿದರು, ಮಾಜಿ SMC ಅಧ್ಯಕ್ಷರಾದಂಥ ನಮ್ಮ ನಾಗರಾಜಣ್ಣವರು ಭಾಗವಹಿಸಿದರು, ವೆಂಕಟೇಶ್ರವರು ಮತ್ತು ಕೃಷಿ ಸಂಸ್ಥೆಯ ನಮ್ಮ ಸ್ನೇಹಿತರು ಎಲ್ಲರೂ ಭಾಗವಹಿಸಿ ಬಹಳ ಯಶಸ್ವಿಯಾಗಿ ಮಾಡಿದ್ದಾರೆ. ಈ ಶಾಲೆ ಈ ಭಾಗದಲ್ಲಿ ಅತ್ಯಂತ ಮಾದರಿ ಶಾಲೆಯಾಗಿ ಹೆಚ್ಚು ದಾಖಲಾತಿ ಮಕ್ಕಳು ಹಾಕ್ತಾ ಇದ್ದಾರೆ. ಇಲ್ಲಿ ಕಾರಣ ಏನಂದರೆ ಸರ್ಕಾರಿ ಶಾಲೆಗಳು ಪರಿಣಾಮಕಾರಿಯಾಗಿ ಮಕ್ಕಳ ಬದುಕನ್ನು ರೂಪಿಸುವಲ್ಲಿ ಯಶಸ್ವಿಯಾಗಿದ್ದಾವೆ. ಎಲ್ಲ ಸೌಲಭ್ಯಗಳು ಕೊಡ್ತೇವೆ ನಾವು ಮಕ್ಕಳಿಗೆ. ಏನು ಪೌಷ್ಟಿಕ ಆಹಾರದ ಸೌಲಭ್ಯ ಕೊಡ್ತೀವಿ, ಬಿಸಿ ಊಟವನ್ನು ಕೊಡ್ತೀವಿ, ಬಟ್ಟೆ ಕೊಡ್ತೀವಿ, ಪುಸ್ತಕ ಕೊಡ್ತೀವಿ. ಗುಣಮಟ್ಟದ ಶಿಕ್ಷಣ ಕೊಡೋ ನಿಟ್ಟಿನಲ್ಲಿ ನಾವು ಸಾಕಷ್ಟು ಇಲಾಖೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಈ ಎಲ್ಲ ಮೇಳಗಳು ನಡೆಯೋದು ಕಲಿಕೆಯ ಪೂರಕವಾಗಿ. ಹಾಗಾಗಿ ಈ ಶಾಲೆ ಮಾದರಿ ಶಾಲೆಯಾಗಿ ಹೊರಹೊಮ್ಮಲಿ ಅಂತ ನಾನಾದರೂ ಆಶಿಸ್ತೀನಿ. ನಾಗರಾಜು SMC ಮಾಜಿ ಅಧ್ಯಕ್ಷರು. ಈ ಶಾಲೆಯಲ್ಲಿ ಮಕ್ಕಳಿಗೆ ಕಲಿಕಾ ಕೇಂದ್ರವನ್ನು ಮಾಡಿ ರಾಷ್ಟ್ರೀಯ ದಿನಾಚರಣೆಯಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಹೆಸರು ವೆಂಕಟೇಶು, ಕೀರ್ತಿ ಸ್ನೇಹಜೀವಿ ಟ್ರಸ್ಟ್ ಅಧ್ಯಕ್ಷರು, ಕಾರ್ಮಿಕ ಅಧ್ಯಕ್ಷರು. ಈ ರಾಷ್ಟ್ರೀಯ ವಿಜ್ಞಾನ ದಿನ ಅಂಗವಾಗಿ ಕೃಷ್ಣಮೂರ್ತಿ ಸರ್ ಅವರು ತುಂಬ ನೀಟಾಗಿ ಆಯೋಜನೆ ಮಾಡಿದ್ದಾರೆ. ಹೆಂಗೆ ಅಂದರೆ ಈಗ ಈ ಟೈಮಲ್ಲಿ ಮಕ್ಕಳುಗಳೆಲ್ಲ ಮೊಬೈಲು ಅಂಥವುಗಳೆಲ್ಲ ನೋಡೋ ಟೈಮಲ್ಲಿ ಇಂಥ ಟೈಮ್ಗಳಲ್ಲಿ ಮತ್ತು ಈ ಥರ ಜ್ಞಾನ ಆಗುವಂಥದ್ದು ಮೇಳಗಳು ಮಾಡಿದ್ದಾರೆ. ಗಣಿತ ಮೇಳ ಈ ಥರ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಅವರು ತುಂಬ ಶ್ರಮಪಟ್ಟು ಕೃಷ್ಣಮೂರ್ತಿ ಸರ್ ಅವರು ಮಾಡಿದ್ದಾರೆ. ಅವರಿಗೆ ನಾವು ಧನ್ಯವಾದಗಳು ಹೇಳ್ತೀವಿ. ಈಗ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂದೊಂದು ನೋಡ್ತಾ ಇದ್ದಾರೆ ಇಷ್ಟು ಮಕ್ಕಳುಗಳಿಗೆ ಈಗಲೇ ಇಷ್ಟೊಂದು ಕಾರ್ಯಕ್ರಮದಲ್ಲಿ ಇಷ್ಟು ಮೇಳದಲ್ಲಿ ಇಷ್ಟು ನೀಟಾಗಿ ಮಾಡಿದ್ದಾರೆ ಅಂದರೆ ಮುಂದೆ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ನಮಗೊಂದು ನೋಡಿ ತುಂಬ ಖುಷಿ ಆಯಿತು. ಅದರಲ್ಲಿ ಕೃಷ್ಣಮೂರ್ತಿ ಸರ್ ರಾತ್ರಿ ಎಲ್ಲ ಇದು ಹೇಳ್ತಾ ಇದ್ರು. ಅವಾಗಲೇ ಬೆಳಗ್ಗೆ ಟೀಚರ್ಗಳೆಲ್ಲ ಬಂದು 7 ಗಂಟೆಗೆ ಬಂದು ಇಷ್ಟೊಂದೆಲ್ಲ ಶ್ರಮ ಪಟ್ಟಿದ್ದಾರೆ. ಅವ್ರಿಗೆಲ್ಲ ಮಾಸ್ಟ್ರುಗಳಿಗೆ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ, ಆಮೇಲೆ ತುಂಬ ಇದ್ರ ಎಲ್ಲ ಥರನೂ ನೀಟಾಗಿ ಮಾಡಿದ್ದಾರೆ. ಧನ್ಯವಾದ. ನನ್ನ ಹೆಸರು ಗೋವಿಂದರಾಜು. ನಾನು ಅಗಸ್ತ್ಯ ಫೌಂಡೇಶನ್ನಲ್ಲಿ ಏರಿಯಾ ಲೀಡಾಗಿ ವರ್ಕ್ ಮಾಡ್ತಾಯಿದ್ದೀನಿ. ಈ ದಿನ ಈ ಶಾಲೆಯಲ್ಲಿ ಒಂದು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನು ಆಚರಣೆ ಮಾಡಿರೋದು ಬಹಳ ಸಂತಸದ ವಿಷಯ. ಇಂಥ ಸಂದರ್ಭದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಇಂತಹ ಬೃಹತ್ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋದ್ರಿಂದ ಮಕ್ಕಳಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಅನೇಕ ಮಾಹಿತಿಗಳು ಸಿಗುತ್ತದೆ. ಇದ್ರ ಜೊತೆ ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸುವಂತಹ ಒಂದು ಉದ್ದೇಶದಿಂದ ಇಂಥ ಸರ್ಕಾರಿ ಶಾಲೆಗಳಲ್ಲಿ ಈ ರೀತಿ ಕಾರ್ಯಕ್ರಮಗಳನ್ನು ರೂಪಿಸುವುದು ಬಹಳ ಸಂತಸದ ವಿಷಯ. ಅದರಲ್ಲೂ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಇಂತಹ ಕಾರ್ಯಕ್ರಮಗಳು ಉತ್ತಮ ರೀತಿಯಲ್ಲಿ ಪರಿಣಾಮಕಾರಿಯಾಗಿ ನಿರ್ವಹಿಸಿದ್ದಾರೆ. ಇದಕ್ಕೆ ಮುಖ್ಯ ಕಾರಣ ಈ ಶಾಲೆಯ ಮುಖ್ಯ ಶಿಕ್ಷಕರಾದಂಥ ಕೃಷ್ಣಮೂರ್ತಿ ಸರ್ ಅವರು ಮತ್ತು ಅವರ ಶಿಕ್ಷಕ ವೃಂದದವರು. ಇಂತಹ ಒಂದು ಕಾರ್ಯಕ್ರಮಗಳು ಇದೇ ರೀತಿ ಮುಂದುವರಿಯಲಿ ಅಂತ ಹೇಳ್ತಾ 2 ಮಾತನ್ನು ಮುಗಿಸ್ತೀನಿ. ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಗುಣಶೇಖರ್ ಅಂತ. ನಾನೊಂದು ಜನರಲ್ ಎಲೆಕ್ಟ್ರಿಕ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ನಂದು ಬಂದು ಎನರ್ಜಿ ಸೆಕ್ಟರ್. ಇಲ್ಲಿ ಗೌರ್ಮೆಂಟ್ ಸ್ಕೂಲ್, ನಮ್ಮ ಗೃಹಲಕ್ಷ್ಮಿ ಗೌರ್ಮೆಂಟ್ ಸ್ಕೂಲ್ ಅವರು ಇವಾಗ ಅವರು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬಗ್ಗೆ ಒಂದು ಮಾಡಲ್ಸ್ ಮಾಡಿದ್ದಾರೆ. ಇದರಿಂದ ಏನಾಗುತ್ತೆ ಅಂದರೆ ಮಕ್ಕಳಿಗೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬಗ್ಗೆ ಅವಗಾಹನೆ ಇದು ತುಂಬ ಮುಖ್ಯವಾದದ್ದು. ನಮ್ಮ ಒಂದು ಇನ್ವೆನ್ಷನ್ಸ್ ಈ ಮಕ್ಕಳೇ ಮುಂದಿನ ಸೈಂಟಿಸ್ಟ್ ಆಗ್ಬೋದು, ಮುಂದಿನ ಇಂಜಿನಿಯರ್ಸ್ ಆಗ್ತಾರೆ, ಮುಂದಿನ ಟೆಕ್ನಾಲಜಿ ಗ್ರೋತ್ ಮಾಡೋಕ್ಕೆ ನಮ್ಮ ದೇಶಕ್ಕೆ ತುಂಬ ಉಪಯೋಗವಾದ ಮಕ್ಕಳು. ಇವ್ರಿಗೆ ಈ ಒಂದು ಅಂದರೆ ಈ ಒಂದು ಸ್ಟ್ಯಾಂಡರ್ಡ್ಸ್ ಈ ಒಂದು ಸ್ಕೂಲಿಂದನೇ ಅವ್ರಿಗೆ ಬುಡ ನೆಟ್ಟಿದ್ರೆ ಅವ್ರಿಗೆ ಆ ಒಂದು ಇಂಟ್ರೆಸ್ಟ್ ಉತ್ಪತ್ತಿ ಆಗಿ ಅವರು ಸೈನ್ಸ್ ಮೇಲೆ ಒಂದು ಇಂಟ್ರೆಸ್ಟ್ ಮಾಡಿಕೊಂಡು ಫ್ಯೂಚರ್ ನಾವು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಹೆಂಗೆ ಕಾಂಟ್ರಿಬ್ಯೂಟ್ ಮಾಡ್ಬೋದು ಅನ್ನೋದು ಅವ್ರಿಗೆ ಇಂಟ್ರೆಸ್ಟ್ ಬರುತ್ತೆ, ಕಾಂಟ್ರಿಬ್ಯೂಟ್ ಸಹ ಮಾಡ್ತಾರೆ. ಅದೇ ಥರ ನಮ್ಮ ದೇಶದಿಂದ ಎಷ್ಟೋ ವಿಜ್ಞಾನಿಗಳು ಈ ಶಾಲೆಯಿಂದ ಬರಬೇಕಂತ ನಾನು ಭಾವಿಸ್ತಾ ಇದ್ದೀನಿ. ನಮ್ಮ ಕೃಷ್ಣಮೂರ್ತಿ ಸರ್ ಅದೇ ಒಂದು ನಿಟ್ಟಿನಲ್ಲಿ ತುಂಬ ಪ್ರಯತ್ನ ಪಡ್ತಿದ್ದಾರೆ. ಅದಕ್ಕೆ ಅವರಿಗೆ ಧನ್ಯವಾದಗಳು ಮತ್ತು ಒಳ್ಳೆ ದೇವರು ಒಳ್ಳೆ ಆರೋಗ್ಯ ಎಲ್ಲ ಕೊಡಲಿ ಅಂತ ಬೇಡ್ಕೊತಾ ಇದ್ದೀನಿ ಸರ್. ನಮ್ಮ ಈ ಗೃಹಲಕ್ಷ್ಮಿ ಲೇಔಟ್ ಶಾಲೆಯಲ್ಲಿ ಬಹಳ ಉತ್ತಮವಾಗಿರ್ತಕ್ಕಂತಹ ರೀತಿಯಲ್ಲಿ ಮಕ್ಕಳು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ.
ಅಂದರೆ ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ರು ಸಹ ಅತ್ಯಂತ ಮುಖ್ಯವಾಗಿ ಏನಂತ ಹೇಳಿದ್ರೆ ಮಕ್ಕಳು ಪಾರ್ಟಿಸಿಪೇಷನ್ ಮುಖ್ಯ ಆಗಿರುತ್ತೆ. ಅವರು ಸೈನ್ಸು ಮತ್ತು ಮ್ಯಾಥ್ಸಲ್ಲಿ ಬೆಳೆಸ್ಕೊಂಡಿರ್ತಕ್ಕಂತಹ ಒಳ್ಳೆಯ ಒಂದು ಮನೋಭಾವನೆ ಮತ್ತು ಅದರ ಕಲಿಕೆ ಈ ಎಲ್ಲವನ್ನೂ ಸಹ ಅವರು ಮಾಡಿರ್ತಕ್ಕಂಥ ಪ್ರಾಜೆಕ್ಟ್ಸಲ್ಲಿ ನೋಡಬಹುದು. ಆ ಪ್ರಾಜೆಕ್ಟ್ಸಲ್ಲಿ ಮಾಡಿರ್ತಕ್ಕಂತಹದನ್ನೆಲ್ಲನೂ ಸಹ ಎಕ್ಸ್ಪ್ಲೇನ್ ಮಾಡೋದ್ರೊಳಗೆ ಮಕ್ಕಳ ಒಂದು ಕಮ್ಯುನಿಕೇಷನ್ನು ಹಾಗೆ ಸೈನ್ಸ್ ವಿಡಿಯೋಗಳನ್ನು ಅವರು ಏನು ಮಾಡಿದ್ದಾರೆ, ಕೆಲವೊಂದು ಆಕೃತಿಗಳನ್ನು ಮಾಡಿದ್ದಾರೆ, ಅವೆಲ್ಲವೂ ಸಹ ತುಂಬ ಚೆನ್ನಾಗಿ ಬಂದಿದೆ. ಆ ಒಂದು ರೀತಿಯಲ್ಲಿ ಮಕ್ಕಳ ವೈಜ್ಞಾನಿಕ ಮನೋಭಾವನೆ ಅಭಿವೃದ್ಧಿ ಆಗ್ತಾಯಿದೆ ಮತ್ತು ವಿಜ್ಞಾನಿಗಳ ಬಗ್ಗೆ ಹೆಚ್ಚು ತಿಳ್ಕೊಳ್ತಾ ಇದೆ ಅಂತಕ್ಕಂಥದ್ದು ಸಹ ನಾವು ಕಂಡು ಬರ್ತಾ ಇದೆ. ನಮಸ್ಕಾರ, ನಾನು ಸೌಭಾಗ್ಯ ಅಂತ ಸಹ ಶಿಕ್ಷಕಿಯ ಕೆಲಸ ಮಾಡ್ತಾ ಇದ್ದೀನಿ. ಈ ಒಂದು ಗೃಹಲಕ್ಷ್ಮಿ ಮಾದರಿ ಪ್ರಾಥಮಿಕ ಪಾಠಶಾಲೆ, ಈ ಶಾಲೆ ಉತ್ತರ ವಲಯ 1ರಲ್ಲಿ ಬಹಳ ಹೆಸರುವಾಸಿಯಾಗಿರ್ತಕ್ಕಂಥ ಶಾಲೆ ಆಗ್ತಾಯಿದೆ. ಯಾಕಂದರೆ ಇತಿಹಾಸದಿಂದನೂ ಕೂಡ ಹಲವಾರು ಹಳೆಯ ಶಾಲೆಗಳನ್ನು ಮೀರಿಸ್ತಕ್ಕಂಥ ಈ ಹೊಸದಾಗಿ ಪ್ರಾರಂಭ ಆಗಿರ್ತಕ್ಕಂಥ ಈ ಶಾಲೆ ಅತಿ ಜರೂರಾಗಿ ನಮ್ಮ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಕೃಷ್ಣಮೂರ್ತಿ ಸರ್ ಅವರು ಮತ್ತು SDMC ಅಧ್ಯಕ್ಷರು ಮತ್ತು ಸದಸ್ಯರು, ನಮ್ಮ ಶಾಲೆಯ ಸಹ ಶಿಕ್ಷಕರು, ಮಕ್ಕಳು ಮತ್ತು ನಮ್ಮ ಮುಖ್ಯವಾಗಿ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಒಂದು ಸಹಯೋಗದೊಂದಿಗೆ ಈ ವಿಜ್ಞಾನ ಮತ್ತು ಗಣಿತ ಮೇಳ ಪ್ರಾರಂಭ ಆಗಿದೆ. ಈ ಒಂದು ದಿನ ಪ್ರತಿಯೊಬ್ಬರು ಮಕ್ಕಳು ಕೂಡ ಆದಷ್ಟು ಎಲ್ಲ ಮಕ್ಕಳು ಕೂಡ, ಕೆಲವು ಮಕ್ಕಳು ವೈಜ್ಞಾನಿಕವಾಗಿ ವಿಜ್ಞಾನದ ಪ್ರಯೋಗಗಳಲ್ಲಿ ಭಾಗವಹಿಸಿದ್ದಾರೆ. ಕೆಲವು ಮಕ್ಕಳು ಗಣಿತ ಮೇಳ ಅಂದರೆ ಮಕ್ಕಳು ಕೆಲವು ಚಾರ್ಟ್ಸ್ ಇರ್ಬೋದು ಅಥವಾ ಸ್ಟಡಿ ಮೆಟೀರಿಯಲ್ ಇರ್ಬೋದು, ಇಂಥ ವಸ್ತುಗಳನ್ನ ಮಾರ್ತಕ್ಕಂಥದ್ದು, ಕೊಳ್ತಕ್ಕಂಥದ್ದು, ಈ ಮಾರಾಟ ಮಾಡ್ತಕ್ಕಂಥ ಒಂದು ಜ್ಞಾನ ಕೂಡ ಅವರಿಗೆ ವೃದ್ಧಿ ಆಗ್ತಾ ಇದೆ. ಅದ್ರ ಜೊತೆಗೆ ವೈಜ್ಞಾನಿಕ ಮನೋಭಾವನೆ, ವೈಚಾರಿಕತೆ, ವೈಜ್ಞಾನಿಕವಾಗಿ ಮಕ್ಕಳು ಹೇಗೆಲ್ಲ ಒಂದು ಪರಿಸರದಲ್ಲಿ ಏನೆಲ್ಲ ವೈಜ್ಞಾನಿಕವಾಗಿ ಬದಲಾವಣೆಗಳಾಗ್ತಾ ಇದೆ, ಇಂಥ ಒಂದು ಐಡಿಯಾವನ್ನು ಕ್ರಿಯೇಟಿವಿಟಿಯನ್ನು ಕೂಡ ನಮ್ಮ ಶಾಲಾ ಮಕ್ಕಳು ಬಹಳ ಆಸಕ್ತಿದಾಯಕವಾಗಿ ಪಾಲ್ಗೊಂಡಿದ್ದಾರೆ. ಮತ್ತು ಉತ್ಸಾಹದಾಯಕವಾಗಿ ಕೆಲವು ಪೋಷಕರು ಕೂಡ ಬಹಳ ಉತ್ಸಾಹವನ್ನು ಅವರಿಗೆ ಕೊಟ್ಟಿದ್ದಾರೆ, ಎನ್ಕರೇಜನ್ನು ಕೂಡ ಮಾಡಿದ್ದಾರೆ. ಹಾಗೆ ಮಕ್ಕಳು ತಗೊಳ್ತಕ್ಕಂಥ ಒಂದು ಕ್ರಿಯೆಯಲ್ಲಿ ಮಗುವಿಗೆ ಲಾಭ ನಷ್ಟ ಇರ್ಬೋದು, ಹೆಚ್ಚು ಕಡಿಮೆ ಅಂತಕ್ಕಂಥದ್ದು ಇರ್ಬೋದು, ಮತ್ತು ಸಾಲಿಡ್ ಅಂದರೆ ಘನವಸ್ತು, ಅನಿಲ ವಸ್ತು ಅಂತಕ್ಕಂಥದ್ದು, ಮತ್ತು ದ್ರವ ರೂಪದ ವಸ್ತುಗಳನ್ನ ಯಾವ ರೀತಿ ನಾವು ಮೆಜರ್ ಮಾಡಬೇಕು, ಈ ಎಲ್ಲ ಒಂದು ಪಾಠಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಕೌಶಲ್ಯಗಳನ್ನು ಕೂಡ ಇಲ್ಲಿ ಕಲಿಕೆ ಆಗ್ತಿದೆ. ಜೊತೆಗೆ ಈ ಒಂದು ಕಾರ್ಯಕ್ರಮವನ್ನು ಆಯೋಗ ಮಾಡಿರ್ತಕ್ಕಂಥ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು, ಸಿಬ್ಬಂದಿ ವರ್ಗ, SDMC ಮತ್ತು ಸಾರ್ವಜನಿಕ ಶಿಕ್ಷಣ ಇಲಾಖೆ ಮತ್ತು ನಮ್ಮ ಮಕ್ಕಳು, ಇವರೆಲ್ಲರಿಗೂ ಕೂಡ ನಾನು ಧನ್ಯವಾದವನ್ನು ಹೇಳೋದಕ್ಕೆ. ಏನು 24-25ನೇ ಸಾಲಿನಲ್ಲಿ ನಾವು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದು, ಇದಕ್ಕೆ ಹೆಚ್ಚಿನದಾಗಿ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ನಾವು ಕೇಳ್ಕೊಂಡಾಗ ಅವರು ಆಗಮಿಸಿ ನಮ್ಮ ಕಾರ್ಯಕ್ರಮವನ್ನು ಉದ್ಘಾಟನೆ ಮೂಲಕ ಕಾರ್ಯಕ್ರಮ ನೆರವೇರಿಸ್ಕೊಟ್ರು. ಹಾಗೆ ನನ್ನ ಊರಿಗೆ ಹೆಚ್ಚಿನ ಸಹಕಾರ ಕೊಟ್ಟಂಥ ಊರಿನ ಗ್ರಾಮಸ್ಥರಾದ ಚನ್ನಗಿರಿಯಪ್ಪನವರು, ಮಾಜಿ ನಗರಸಭಾ ಸದಸ್ಯರು, ಮತ್ತೊಬ್ಬರು ಮಾಜಿ ನಗರಸಭಾ ಸದಸ್ಯರಾದ ಗೋಪಾಲಕೃಷ್ಣ ಸರ್ ಅವರು, ಮತ್ತು ನಿಸರ್ಗ ಕೆಂಪರಾಜ್ ಅವರು, ಮತ್ತು ಮಾಜಿ STMC ಅಧ್ಯಕ್ಷರಾದಂಥ ನಾಗರಾಜ್, ಇನ್ನೂ ಅನೇಕ ಜನ ಗ್ರಾಮಸ್ಥರು ನಮಗೆ ಹೆಚ್ಚು ಸಹಕಾರ ಕೊಟ್ಟಿದ್ದಾರೆ ಈ ಕಾರ್ಯಕ್ರಮ ಯಶಸ್ವಿ ಮಾಡೋದಕ್ಕೆ. ಆಮೇಲೆ ಈ ಕಾರ್ಯಕ್ರಮ ಮಾಡೋದಕ್ಕೆ ನಮ್ಮ ಅನೇಕ ಸಂಘ ಸಂಸ್ಥೆಯವರು ನಮಗೆ ಹೆಚ್ಚಿನದಾಗಿ ಬೆಂಬಲವನ್ನು ಕೊಟ್ಟು ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು, ನಮ್ಮ ಸರ್ಕಾರಿ ಶಾಲೆ ಸಬಲೀಕರಣ ಆಗಬೇಕು ಅಂದರೆ ಹೆಚ್ಚಿನ ಜನ ನಮ್ಮ ಸಂಘ ಸಂಸ್ಥೆಯವರು ಹೆಚ್ಚು ಸಹಕಾರವನ್ನು ಕೊಟ್ಟು ಇವತ್ತು ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಇದೆಲ್ಲದಕ್ಕೂ ಇಷ್ಟೆಲ್ಲ ಕಾರ್ಯಕ್ರಮ ಯಶಸ್ವಿ ಆಗಬೇಕಂದ್ರೆ ನನ್ನ ಸಹ ಶಿಕ್ಷಕರು ಬೆನ್ನೆಲುಬಿಗೆ ನಿಂತು ರಾತ್ರಿ ಹಗಲೆನ್ನದೇ ನಮ್ಮ ಕೆಲಸವನ್ನು ಯಶಸ್ವಿ ಮಾಡಿಕೊಟ್ಟು ಇವತ್ತು ನಮ್ಮೇನು ಅಂತಾರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಮತ್ತು ಗಣಿತ ಮೇಳ ಮತ್ತು ಮೆಟ್ರಿಕ್ ಮೇಳವನ್ನು ತುಂಬ ಯಶಸ್ವಿಯಾಗಿ ಮಾಡೋದಕ್ಕೆ ತುಂಬ ಹೆಚ್ಚು ಸಹಕಾರವನ್ನು ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಇಲಾಖೆಯ ಪರವಾಗಿ ನನ್ನ ಶಿಕ್ಷಕ ವೃಂದದವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಹಾಗೆ ನಮಗೆ ಅನೇಕ ಜನ ಸಂಘ ಸಂಸ್ಥೆಯವರು ನಾವೇನೇ ಕೇಳ್ಕೊಂಡ್ರೂ ಕೂಡ ಇಲ್ಲ ಅಂದಲೇ ಅವರು ಸಂತೋಷಪೂರ್ವಕವಾಗಿ ನಮ್ಮ ಸರ್ಕಾರಿ ಶಾಲೆ ಹೆಚ್ಚು ಅಭಿವೃದ್ಧಿ ಆಗಬೇಕು ಅನ್ನೋ ರೀತಿಯಲ್ಲಿ ನಮಗೆ ಬಹುಮಾನ ಕೊಡೋದ್ರಿಂದ ಹಿಡಿದು ಶಾಮಿಯಾನ ಹಾಕ್ಸೋದ್ರಿಂದ ಹಿಡಿದು ಅನೇಕ ವಸ್ತುಗಳನ್ನು ದಾನ ರೂಪದಲ್ಲಿ ಕೊಟ್ಟಿದ್ದಾರೆ. ಅವರು ಕೂಡ ನಾನು ಇಲಾಖಾ ವತಿಯಿಂದ ನಮ್ಮ ಶಿಕ್ಷಕರ ಪರವಾಗಿ ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ನಮಗೆ ಇವತ್ತು ಹೆಚ್ಚಿನದಾಗಿ ಮಾಧ್ಯಮ ಮಿತ್ರರು ಕೂಡ ಬಂದು ನಮ್ಮ ಶಾಲೆಯನ್ನು, ನಮ್ಮ ಸರ್ಕಾರಿ ಶಾಲೆಯನ್ನು ಹೆಚ್ಚು ಬೆಳೆಸಬೇಕು ಅನ್ನೋ ಉದ್ದೇಶವಾಗಿ ನೀವು ಬಂದು ನಮಗೆ ಹೆಚ್ಚು ಸಹಕಾರ ಕೊಡಿ. ನಿಮಗೂ ಕೂಡ ನಮ್ಮ ಇಲಾಖಾ ಪರವಾಗಿ, ನನ್ನ ವೈಯಕ್ತಿಕವಾಗಿ ನಮ್ಮ ಶಿಕ್ಷಕ ಪರವಾಗಿ ಮತ್ತು ಪೋಷಕರ ಪರವಾಗಿ ನಮ್ಮ ಮಾಧ್ಯಮ ಮಿತ್ರರು ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಹಾಗೂ ನಮ್ಮ ಶಾಲೆ ಈ ಖಾಸಗಿ ಶಾಲೆ ಜಾಸ್ತಿ ಹಾವಳಿ ಆಗಿರೋದ್ರಿಂದ ನಮ್ಮ ಖಾಸಗಿ ಶಾಲೆ ನಮ್ಮ ಸರ್ಕಾರಿ ಶಾಲೆಯನ್ನು ನೀವು ಹೆಚ್ಚು ಅಭಿವೃದ್ಧಿಪಡಿಸಿ ನೋಡಿ. ಸರ್ಕಾರದಿಂದ ಬಟ್ಟೆ ಕೊಡ್ತಾಯಿದ್ದೀವಿ, ಪಠ್ಯಪುಸ್ತಕ ಕೊಡ್ತೀವಿ, ಉಚಿತ ಶೂ ಕೊಡ್ತಾಯಿದ್ದೀವಿ, ಚಿಕ್ಕಿ ಮಟ್ಟೆ ಇದೆಲ್ಲ ಕೊಡ್ತಾಯಿದ್ದೀವಿ. ಆದರೂ ಕೂಡ ಕೆಲವು ಗ್ರಾಮಗಳಲ್ಲಿ ಸರ್ಕಾರಿ ಶಾಲೆಗಳು ದಾಖಲಾತಿ ಕುಂಠಿತ ಆಗಿರೋದ್ರಿಂದ ಇಂಥವು ಶಾಲೆಗಳ ಬಗ್ಗೆ ನೀವು ಹೆಚ್ಚು ಅಭಿವೃದ್ಧಿಪಡಿಸೋದಕ್ಕೆ, ಹೆಚ್ಚು ಪ್ರಚೋದನೆ ಕೊಡೋದಕ್ಕೆ ನೀವು ಒಳ್ಳೆಯ ಕಾರ್ಯವನ್ನು ಮಾಡಬೇಕು ಅಂತ ನಾನು ನಿಮ್ಮಲ್ಲಿ ಮನವಿಯನ್ನು ಮಾಡ್ತಾಯಿದ್ದೀನಿ. ಸರ್, KS ಕೃಷ್ಣಮೂರ್ತಿ, ಪ್ರಭಾರಿ ಮುಖ್ಯ ಶಿಕ್ಷಕರು, ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ, ಗೃಹಲಕ್ಷ್ಮಿ ಬಡಾವಣೆ. ನಮಸ್ತೆ ಎವ್ರಿವನ್, ವಿ ಆರ್ ವೆರಿ
All here today we are celebrating a science and maths exhibition, along with that a metric exhibition, which is very essential for today as children. The science is very important in each and every daily activities, where the students are very motivated and inspired on this auspicious day, which is very we can't even explain in a words. There are no words to explain their happiness, their eagerness, their curiosity to know more about the science and all. I'll be very happy and very proud to be a part of this government institution with the support of our HM sir. I don't think any other government schools in the neighborhood we find such kind of thing. We're very proud and very fortunate to be a part of this, and we also utilize to improvement and the development of all round in the students and in this day. Thank you very much. ಇಂದು ನಮ್ಮ ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಆಚರಿಸಲಾಗುತ್ತಿದೆ. ನಮ್ಮ ಎಲ್ಲ ಮಕ್ಕಳು ಉತ್ಸುಕದಿಂದ ಪ್ರತಿಯೊಂದು ವಿಧವಾದ ಮಾಡೆಲ್ಗಳನ್ನು ಮಾಡಿಕೊಂಡು ಇಲ್ಲಿ ಪ್ರದರ್ಶಿಸುತ್ತಿದ್ದಾರೆ. ಹಾಗೆ ವಿವರಣೆಯನ್ನು ಕೂಡ ಅತ್ಯಂತ ಅದ್ಭುತವಾಗಿ ನೀಡುತ್ತಿದ್ದಾರೆ. ಹಾಗೆ ಇದರೊಂದಿಗೆ ಮೆಟ್ರಿಕ್ ಮೇಳವನ್ನು ಕೂಡ ನಮ್ಮ ಶಾಲೆಯಲ್ಲಿ ಆಚರಿಸುತ್ತಿದ್ದೇವೆ. ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರ ಪ್ರೋತ್ಸಾಹ ನಮ್ಮ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲು ಸಾಧ್ಯವಾಗಿದೆ. ಹಾಗಾಗಿ ನಮ್ಮ ಸರ್ಕಾರಿ ಶಾಲೆ ಯಾವುದೇ ಖಾಸಗಿ ಶಾಲೆಗಿಂತ ಕಮ್ಮಿ ಇಲ್ಲ ಎಂದು ಹೇಳಲು ನಾವು ಹೆಮ್ಮೆ ಪಡುತ್ತಿದ್ದೇವೆ. ದಯವಿಟ್ಟು ಎಲ್ಲರೂ ಸರ್ಕಾರಿ ಶಾಲೆಯ ಕಡೆ ಗಮನ ನೀಡಿ ಎಂದು ಕೇಳಿಕೊಳ್ಳುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತಿದ್ದೇನೆ.